ಇದು ನನ್ನೂರು, ನನ್ನ ಏರಿಯಾ. ಈ ನಂಜೇಗೌಡ ಗುಡುಗಿದರೆ ಈ ರಣರಂಗವೇ ಅಲ್ಲೋಲ ಕೊಲ್ಲಲಾಗುವುದು. ಈ ನಂಜೇಗೌಡನ ಹುಡುಗರು ಧ್ವನಿ ಕೇಳಿದರೆ ಈ ಗಲ್ಲಿ ಗಲ್ಲಿನ ಸೈಲೆಂಟ್ ಆಗುವುದು. ಇದು ಇದು ಈ ನಂಜೇಗೌಡನ ದರ್ಬಾರಗಳು. ಏನು ಸಾಕಾಯ್ತಾ? ಸಾಕಾಗ್ಲಿ ಅಂತ ತಾನೇ ಇಲ್ಲಿ ಮಾಡುತ್ತಿರುವುದು. ನಾನು ಈ ರೈತರ ರಾಜ್ಯದಲ್ಲಿ ರೌಡಿಗಳಿಗೆ ರಾಜ. ಹರೆಯದ ಹಕ್ಕಿಗಳ ಶೀಲ ಕುಕ್ಕಿ ತಿನ್ನುವುದೇ ಈ ನಂಜೇಗೌಡನ ಮಜಾ. ಈ ಊರಲ್ಲಿ ಯಾವನಾದರೆ ನನಗೆ ಎದರ ಉತ್ತರ ಕೊಟ್ಟರೆ ನಾನಾಗುವೆ ಅವರ ಪ್ರಾಣ ತೆಗೆಯುವ ಯಮರಾಜ. ಲೇ ಧರ್ಮಗೆಟ್ಟ ಧರ್ಮ್ಯ, ಈ ಊರಲ್ಲಿ ದೊಡ್ಡ ರೈತನಾಗಿ ನೇಗಿಲ ಹೊತ್ತು ಯೋಗಿ ಆಗುತ್ತಾನೆಂದರೆ ನಿನ್ನ ತಮ್ಮ ನನ್ನ ಬಲಗೈ ಬಂಟನೊಂದಿಗೆ ಭಾಗಿಯಾಗಿ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನಮ್ಮನ್ನು ಸೋಲಿಸಿ ನೀ ಜಯ ಸಾಧಿಸಿದರೆ ನಾನು ಸುಮ್ಮನಿರುತ್ತೇನೆಂದು ತಿಳಿದುಕೊಂಡೇನೋ ಹರಾಮ್ ಕೋರ. ಇದೇ ಸೇಡಿಗಾಗಿ ಸೌಂದರ್ಯ ಸಾಗರದಲ್ಲಿ ಸಂಚರಿಸುವ ಆ ನಿನ್ನ ತಮ್ಮನ ಹೆಂಡತಿಯನ್ನು ನನ್ನ ರಂಡೆಯನ್ನಾಗಿ ಮಾಡಿಕೊಂಡು ನಾನೇ ಈ ಊರಲ್ಲಿ ಮಹಾರಾಜನಾಗಿ ಮೆರೆಯದಿದ್ದರೆ ನನ್ನ ಹೆಸರು ನಂಜೇಗೌಡನೇ ಅಲ್ಲ. ಯಾಕ್ರಿ ದನಿಯಾರ ಸಿಟ್ಟಿನ ಅವಸ್ಥಾಗ ಯಾರು ಸಿಕ್ಕಂಗ ಬೈಯಾಕತಿರಲ್ಲ? ಬೇರೆ ಯಾರು ಅಲ್ಲ ತಿರಿಶೆಟ್ಟಿ, ನನಗೆ ಅವಮಾನ ಮಾಡಿದ ಧರ್ಮರಾಜನ ತಮ್ಮನನ್ನು. ಯಾಕ್ರಿ ಅಪ್ಪಾರ, ಅವ್ರೇನಂತ ತಪ್ಪು ಕೆಲಸ ಮಾಡ್ಯಾರ? ತಪ್ಪು ಮಾಡಿದ್ದಾರೆ ತಿರಿಶೆಟ್ಟಿ, ತಪ್ಪು ಮಾಡಿದ್ದಾರೆ. ಪ್ರತಿ ಸಾರಿ ನಮ್ಮೂರಿನ ಜಾತ್ರೆಯಲ್ಲಿ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನಾವೇ ಗೆಲುವು ಸಾಧಿಸುತ್ತಿರುವಾಗ ಇಂದು ನನ್ನ ಬಲಗೈ ಬಂಟನನ್ನು ಸೋಲಿಸಿ ತಪ್ಪು ಮಾಡಿದ್ದಾನೆ ಆ ಬಡ ಕುಣ್ಣಿ. ಅದೇ ಸೇಡಿಗಾಗಿ ಇಂದು ಅವರ ಬಾಳೆಯ ತೋಟವನ್ನು ಹಾಳು ಮಾಡಲು ನನ್ನ ಬಲಗೈ ಬಂಟ ಮಾರಿಗುಡಿಯನ್ನು ಕಳಿಸಿರುವೆ. ಅಷ್ಟ ಮಾಡ್ರಿ ಸಾವುಕಾರ, ಆ ಮಕ್ಕಳ
ಮಣ್ಣ ತಿಂದು ಬದಕ್ ಬರ್ರಿ ಇಬ್ಬ ಬರೇ ಬರೇ ಮಣ್ಣ ತಿಂದು ಬದಕ್ ಮಣ್ಣ ಅಣ್ಣ ನಾನ್ ಸ್ವಲ್ಪ ಹೊರಗಡೆ ಸುತ್ತಾಡಿಕೊಂಡು ಬರೋದಕ್ಕೆ ನನಗೆ ಹಣ ಬೇಕಾಗಿತ್ತು. 150 ಎಕರೆ ಆಸ್ತಿಗೆ ನೀನೇ ಒಡತಿಯಾಗಿರುವಾಗ ಅದಕ್ಕೇಕೆ ಸಂಕೋಚ ಪಡುತ್ತಿರುವೆ ತಂಗಿ? ತೆಗೆದುಕೋ ಈ 10,000 ಹಣವನ್ನು. ಸರಿ ಅಣ್ಣ, ನಾನಿನ್ನು ಬರ್ತೀನಿ. ಆಯ್ತು ಸುವರ್ಣ, ಹೋಗಿ ಬಾ. ಅಲ್ರಿ ಸಾವುಕಾರ, ನಿಮ್ಮ ಹೆಸರಲ್ಲಿ ಆಸ್ತಿ ಇರೋದು ಬಿಟ್ಟು ಆ ಸುವರ್ಣ ಅವಲ್ಲಿ ಆಸ್ತಿ ಯಾಕೈತಂತೀನಿ? ನೋಡು ತಿರಿಶೆಟ್ಟಿ, ನಾನು ಕೆಟ್ಟವನಾಗುತ್ತೇನೆಂದು ತಿಳಿದು ನನ್ನ ತಂದೆ ನನ್ನ ತಂಗಿ ಹೆಸರಿಗೆ ಆಸ್ತಿ ಬರೆದಿಟ್ಟು ಸತ್ತು ಹೋದ. ಓ ಹಿಂಗೈತೇನ್ರಿ ಹಕ್ಕಿಕತ್ತ? ನಮಗ್ ಗೊತ್ತಲ್ಲಿ ಬಿಡ್ರಿಪ್ಪ, ನಾವು ಸಣ್ಣಾರದೀವಿ. Come on, director. Come on, director. ಚಿರತೆ ಬಂದ್ರೆ ವೇಗ ಇರುತ್ತೆ, ಸಿಂಹ ಬಂದ್ರೆ ಗರ್ಜನ ಇರುತ್ತೆ. ಈ ಮಾರಿಗುಡಿ ಎಂಟ್ರಿ ಕೊಟ್ರೆ ಭಯ ಭಯ ಇರುತ್ತೆ. ದಾನಿ, ನೀವು ಹೇಳಿದ ಹಾಗೆ ಆ ಬಡ ಬಿಕಾರಿ ಧರ್ಮರಾಜನ ಬಾಳೆಯ ತೋಟಕ್ಕೆ ತಿರ್ಸಿ ಬಂದೆ.
ಶಾಬಾಸ್ ಮಾರಿಗುಡಿ ಶಾಬಾಸ್. ಮೆಚ್ಚಿದೆ ನಿನ್ನ ಸೂರತನಕ್ಕೆ. ಇನ್ನು ಮುಂದೆ ಹಾರಿಸಬೇಕು ನಮ್ಮ ವೈರಿಗಳ ರುಂಡ. ಓಕೆ ಬಾಸ್, ಓಕೆ. ಗಂಡುಗಲಿ ಪುಂಡ ಹುಲಿಯಾಗಿ ನಮ್ಮ ವೈರಿಗಳ ರುಂಡವನ್ನು ಕತ್ತರಿಸಿ ಈ ಬಹುಮಾನದಲ್ಲಿ ತರದಿದ್ದರೆ ಗಂಗೆಟ್ಟ ಮಾರಿಗುಡಿಲ ಅಲ್ಲ. ಚಂಡ್ ತೆಗಿದ ಅಷ್ಟೇ ಯಾಕ್ರಿಪ್ಪ? ಆ ಮಕ್ಕಳು ಲಪಾಟಿ ಚಪಾತಿ ಹಿಟ್ಟು ಲಟ್ಟಿಸ್ದಂಗ ಲಟ್ಟಿಸಿ ಬಿಡೋಣ. ಹೆಂಗಾಯ್ತ್ರಿಪ್ಪ ನನ್ನ ಐಡಿಯಾ? ಯಾಕಂದ್ರೆ ನಾವು ಮಾಡಿದ ಮಜಾ ಕೊಟ್ಟಿದ್ದ ಸಜ್ಜಾ ಆ ಮಕ್ಕಳಿಗೆ ಸಾಲಿ ಸಿಗಂಗಿದ್ರಿಪ್ಪ. ಜಯ ಜಯ ನಂಜಯ ಗೋಳಿಲ್ಲ. ನಮಸ್ಕಾರ ಎಂದು ಸಲಾಂ ಮಾಡಿದು ಹೋಗುತ್ತಾನೆಂದು ತಿಳಿದುಕೊಂಡ್ರಿ. ಸಲಾಂ ಮಾಡಿಯೋ ಸೀನೆ ಇಲ್ಲ. ನಾನು ಯಾರು ಅಂತ ಗೊತ್ತಾಗಿರ್ಬೇಕಲ್ಲ. ಹುಂಬ, ಹಾಲು ಮತದ ಹುಂಬ. ಹೆಗಲ ಮೇಲ ಕಂಬಳಿ ಮೇಲ ಕೊಂಡೆ. ಇದರ್ಲೆ ನಿನ್ನ ರೊಂಡ ಹೊಡೆದ್ರ ನಿನ್ನ ರೊಂಡ ನನ್ನ ಕಾಲ ತಳಗ, ನಿನ್ನ ದೇಹ ನಮ್ಮೂರಾಗಿಸಾಗ. ನಮಸ್ಕಾರ ಗೌಡ, ನಮಸ್ಕಾರ. ಬಾ ಗಜೇಂದ್ರ ಬಾ. ನಾನ್ಯಾರು ಗೊತ್ತಲ್ಲ ತಾನೆ.
ತೋಳಲ್ಲಿ ಬಜರಂಗಿ ಶಕ್ತಿ ಇದೆ, ಎದೆಯಲ್ಲಿ ರಾಮನ ಭಕ್ತಿ ಇದೆ. ಪಕ್ಕದಲ್ಲಿ ನಮ್ಮ ಹಿಂದೂ ಹುಡುಗರ ಎದ್ದರೆ ನಮ್ಮ ಕದರ ಬೇರೆ. ಲೇ ನಂಜೇಗೌಡ, ರಾಮ್ ದುರಲು ಕೇಳು, ರಾಯಣ್ಣನ ಹುಡುಗ ಬಂದ ಅಂತಾರೆ. ಹುಲಿಗೊಪ್ಪಗ ಕೇಳ, ಹುಲಿ ಮಣಿತನದ ಹುಡುಗ ಬಂದ ಅಂತಾರೆ. ಘಟಕ್ನೂರಲ್ಲಿ ಬಂದು ಕೇಳ, ಗಟ್ಟಿ ಮಣಿತನದ ಹುಡುಗ ಬಂದ ಅಂತಾರೆ. ಅದೇ ಚಿಂಚಕಂಡಿಯಲ್ಲಿ ಬಂದು ಕೇಳ, ಚಿರ್ಚೆ ಮಣಿತನದ ಹುಡುಗ ಬಂದ ಅಂತಾರೆ. ಅದೇ ದೊಡ್ಡ ಮಂಗಡಿಯಲ್ಲಿ ಬಂದು ಕೇಳ, ದೊಡ್ಡ ಮಣಿತನದ ಹುಡುಗ ಜಂಜಲ ಹುಡುಗ ಬಂದ ಅಂತಾರೆ. ಹಾಗೇನಿಲ್ಲ ಗೌಡ, ಇಂದು ನಿಮ್ಮ ಆಳು ಮಕ್ಕಳು ನಮ್ಮ ಬಾಳಿ ತೋಟವನ್ನು ಸರ್ವನಾಶ ಮಾಡಿ ಬಂದಿದ್ದಾರೆ. ಅದಕ್ಕೆ ತಕ್ಕ ಪರಿಹಾರ ಕೊಟ್ಟು ಪುಣ್ಯ ಕಟ್ಕ. ಪರಿಹಾರ ನಿಮ್ಮಂತ ಪರದೇಶಿಗಳಿಗೆ ಈ ಸೌಕಾರ ಕೊಡುವುದಿಲ್ಲ ಪರಿಹಾರ. ನೀ ಸತ್ತ ಮೇಲೆ ಸರ್ಕಾರ ಕೊಡುತ್ತದೆ ನಿನಗೆ ಪರಿಹಾರ. ಸರ್ಕಾರ ಇಡೀ ಸರ್ಕಾರವನ್ನು ನಡೆಸುವ ಸರ್ದಾರ ನಾನು. ನಿನ್ನ ಕೈ ಮುಷ್ಟಲ್ಲಿ ಹಿಡಿದುಕೊಂಡು ನಮ್ಮಂತ ರೈತರಿಗೆ ಸೇರಬೇಕಾದ ಪರಿಹಾರ ಧನವನ್ನು ನೀನೊಬ್ಬನ ಎತ್ತಿ ಹಾಕಿಕೊಂಡು ಮೆರೀತಿರಲ್ಲ. ನಮ್ಮಂತ ರೈತರಿಗೆ ಎಲ್ಲಿಂದ ಬರಬೇಕು ಸರ್ಕಾರದಿಂದ ಪರಿಹಾರ? ಸುಮ್ಮನೆ ನನ್ನ ಬೆಳೆ ಹಾನಿ ಮಾಡಿದ ಪರಿಹಾರ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಮುಂದೆ ನೋಡಿಕ ನಿನ್ನ ಜೀವನದ ಗತಿ. ಜೀವನದ ಗತಿ ಜೀವದ ಮೇಲೆ ಆಸೆ ಇಟ್ಟಿಕೊಂಡು ಹೇಸಿ ಜೀವನ ಸಾಗಿಸುವ ಸೌಕರ ನಾನಲ್ಲ. ಲೇ ಗಜೇಂದ್ರ, ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನನ್ನ ಬಲಗೈ ಬಂಟನನ್ನು ಸೋಲಿಸಿ ನೀ ಜಯ ಸಾಧಿಸಿದರೆ ನಾನು ಸುಮ್ಮನಿರುತ್ತೇನೆಂದು ತಿಳಿದುಕೊಳ್ಳಬೇಡ. ನಿನ್ನ ಬಾಳಿಯ ತೋಟವನ್ನು ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸಿ ಹಾಕುವೆ. ನೀನು ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚ ಗೌಡ, ನೀನೊಬ್ಬ ದೊಡ್ಡ ಸಾಹುಕಾರನೆಂದು ತಿಳಿದು ಸೋತು ಸಲ ಮಾಡುತ್ತಾನೆ ಎಂದು ತಿಳಿದುಕೊಂಡಿರುವೆಯಾ? ಸೋತು ಸಲ ಮಾಡದೆ ಹೋಗುವ ಜಾತಿ ನನ್ನದಲ್ಲ. ಸುಮ್ಮನೆ ನನ್ನ ಬೆಳೆ ಹಾನಿ ಮಾಡಿದ ಪರಿಹಾರ ಕೊಟ್ಟರೆ ಸರಿ. ನನ್ನನ್ನು ಕತ್ತರಿಸುವ ಕಳನಾಯಕ ನೀನಾದರೆ ನಿಮ್ಮಂತವರು ಸಿರ ಕತ್ತರಿಸಲು ಬಂದ ಪುಂಡ ಹುಲಿ ನಾನಾಗುವೆ. ನೀನು ಎಚ್ಚರ. ಪುಂಡ ಹುಲಿ ನಮಗೆ ಎಚ್ಚರ ಹೇಳುವ ಹುಚ್ಚ ಗಜೇಂದ್ರ, ಕೈಯಲ್ಲಿ ಶಿವಾಜಿ ಲಾಂಗ್, ತೋಳಲ್ಲಿ ಹನುಮಂತನ ಬಲ, ಎದೆಯಲ್ಲಿ ಈ ಛತ್ರಿಯ ಹುಡುಗರದೇ ಹವ. ನೂರು ಕೊಟ್ರೆ ಅಲ್ಲೇ, 200 ಕೊಟ್ರೆ ಇಲ್ಲ. ತಿರ್ಗೋ ನನ್ನ ಮಗ ನೀನು. ನಿನಗೆ ಎಷ್ಟಿರ್ಬೇಕಾದ್ರೆ ಆ 100 200 ಕೊಟ್ಟು ಕೊಂಡುಕೊಳ್ಳೋ. ನಾನು ನನಗೆ ಎಷ್ಟಿರ್ಬೇಡ.
ಏ ಮಾರಿಗುಡಿ, ನಾನೇ ಸೌಕರ್ಣ ಕೈಯಲ್ಲಿ ಸರದಾರನೆಂದು ಸವಾಲು ಹಾಕಿದರೆ ಈ ಪೋಂಡವಲಿಂದ ನಿನ್ನ ರೋಂಡ ಹಾರುವುದು ಖಂಡಿತ. ಪುಂಡ ಹುಲಿ ಲೇ ಗಜೇಂದ್ರ, ನಾನೇ ಪುಂಡು ಹುಲಿ ಎಂದು ಗಂಡು ಗೊಡಲಿ ತೋರಿಸಿದರೆ ನಾವೇನು ಷಂಡರಂತೆ ಓಡಿ ಹೋಗುತ್ತೇವೆಂದು ತಿಳಿದುಕೊಂಡಿಯೇನೋ? ಬಂಡ ಬಡ್ಡಿಯ ಮಗನೇ, ನಿನ್ನ ಎದೆಗೆ ಗುಂಡು ಹಾಕುವ ಗಂಡು ನಾನು. ತಾಳು ಮಗನೇ. ಲೇ ನಂಜಗೌಡ, ನಿನ್ನ ಗುಂಡೇಟಿಗೆ ಬಗ್ಗಲಾರೆ ಗಂಡು ನಾನು. ಹೆಂಡು ಹುಲಿಗಳ ಹಾಲು ಕುಡಿದ ಗಂಡದ ದೇಹ ನಿನ್ನ ಗುಂಡಿಗೆ ಬಗ್ಗಲಾರೆ. ನಿನ್ನನ್ನು ತುಂಡು ಬಡ್ದು ತೋರುವೆ ಇದೇ ಈ ನನ್ನ ರೈತನ ರಾಜನಲ್ಲಿ. ಸುಮ್ಮನೆ ನಮ್ಮ ಪರಿಹಾರ ಕೊಟ್ಟು ಇಲ್ಲಿಂದ ಬರಗ. ಕಂಡವ್ರಿಗೆ ಪರಿಹಾರ ಕೊಡಾಕ ಇದನ್ನೇನು ಸೊಸೈಟಿ ಗೋಡನ ಮನೆಯಲ್ಲಿ ತಮ್ಮ ಪಕ್ಕ ಗೌಡರ ಮನೆ ಐತಿದ. ಬಾಳ ಎಚ್ಚರದಿಂದ ಮಾತನಾಡು. ನಂಜೇಗೌಡ, ನಿನ್ನನ್ನು ಕೆಣಕಿದವ್ರಿಗೆ ಏನಾಗುತ್ತದೆ ಅಂತ ನನಗೆ ಗೊತ್ತಾಯ್ತು. ಆದರೆ ನನ್ನನ್ನು ಕೆಣಕಿದವ್ರಿಗೆ ಏನಾಗುತ್ತದೆ ಅಂತ ನಿನಗೆ ಗೊತ್ತಾಗೋದು ಬೇಡವಾ? ನಮಗೆ ಎಚ್ಚರಿಕೆ ಹೇಳುವ ಕೆಟ್ಟ ಸೂಳೆ ಮಗರ. ಸುಮ್ಮನೆ ನಮ್ಮ ಗಜೇಂದ್ರನಿಗೆ ಪರಿಹಾರದನ್ನು ಕೊಟ್ಟು ನನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಟ್ಟರೆ ಸರಿ, ಇರದಿದ್ದರೆ ಕೊಚ್ಚಿ ಹಾಕುವೆ ಈ ನಿಮ್ಮ ಕೆಟ್ಟ ಶರೀರವನ್ನು. ಸಾಕಿನ ಕೊಂಡಿ ಈ ದರ್ಪದ ಕೋಟೆ ಒಳಗೆ ದರ್ಪದಂತ ಸಜ್ಜಾಗಿ ನಿಂತಿರುವ ನಮ್ಮ ದಣಿಯನ್ನು ಮೆಟ್ಟಿ ಸುಳ್ಳಲು ಬಂದರೆ ಇದೇ ಲಾಂಗಿನಿಂದ ಈ ನಿನ್ನ ಕೆಟ್ಟ ಶರೀರವನ್ನು ಮೆಟ್ಟಿ ಸುಳ್ಳುವೆ. ಎಚ್ಚರ. ನನಗೆ ಎಚ್ಚರಳ ಹುಚ್ಚು ಮಾರಿಗುಡಿ. ನನ್ನ ಗಡ್ಡ ಉರುಳಿದರೂ ಚಿಂತೆ ಇಲ್ಲ, ಆದರೆ ಹಠ ಬಿಡುವನಲ್ಲ ಈ ವಿಕ್ರಮ. ಅಂಡ ಕಳ್ಕೊಂಡ ಆಸ್ತಿ ಇಂದು ಸಿಗಾಕ ಸಾಧ್ಯ ಅಲ್ಲ ತಮ್ಮ, ಸಾಧ್ಯ ಇಲ್ಲ. ಸಾಧ್ಯವಾಗದಿದ್ದರೆ ಸತ್ತು ಹೋಗಬೇಕಾಗುತ್ತದೆ ನಮ್ಮ ಕೈಯಲ್ಲಿ. ಪರಿಹಾರ ಪರಿಹಾರ ಕಂಡವರಿಗೆ ಪರಿಹಾರ ಕೊಡಲು ನಾನೇನು ದಾನಸೂರ ಕರ್ಣನಲ್ಲ. ನಿಮ್ಮ
ನಿಮ್ಮಂತವರ ಪ್ರಾಣ ತೆಗೆಯುವ ಯಾಮ ರಾಜ ನಾನು. ಪ್ರಾಣ ತೆಗೆಯುವ ಯಮ ರಾಜನಂದು ಅಟ್ಟಹಾಸದಿಂದ ಮೆರೆದಿದ್ದೆ. ಆದರೆ ನಿಮ್ಮಂತ ಕೆಟ್ಟ ಶ್ರೀಮಂತರು ಕೊಚ್ಚಿ ಹಾಕುವೆ ಇದೇ ಮಚ್ಚಿನಿಂದ. ಹುಲಿ ಹೊಂಡ ಹುಲಿ ಎಂದು ಹೊಂಡನಾಗಿ ಮೆರೆದಿದ್ದ. ಆದರೆ ಈ ನಿನ್ನ ಮೆಟ್ಟನನ್ನು ಇದೇ ಲಾಂಗಿನಿಂದ ನಿಮ್ಮ ಕೆಟ್ಟ ಶರೀರವನ್ನು ಮೆಟ್ಟು ಸೆಳೆಯಬೇಕಾಗುತ್ತದೆ. ಎಚ್ಚರ. चंबू पकड़ में ताकत नहीं, लांग में ड्रामा सिंह करता है. चुप रे बेटा चुप. ನೀನು ಲಾಂಗ್ ಎತ್ತಿದರೆ ಈ ರೈತರ ಕೊಡಲೆ ನಿನ್ನ ಕೊರಳಿಗೆ ಬೆತ್ತದ ತಿಳಿದುಕೋ. ಲೇ ಬಡ ಬಿಕಾರಿ ನನ್ನ ಮಕ್ಕಳ್ರಿಯ, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇರದಿದ್ದಾರೆ ಸುಟ್ಟು ಹಾಕಿ ಬಿಡುವೆ ನನ್ನ ಬಂದೂಕಿನಿಂದ. ಸೊಟ್ಟು ಹಾಕೋದಕ್ಕಿಂತ ಮುಟ್ನೋಲೆ ಗೌಡ, ಇದೇ ಲಾಂಗಿನಿಂದ ಕೊಚ್ಚಿ ಹಾಕಿ ಕಚ್ಚಿ ತಿನ್ನುವೆ ಕಾಲಿನ ಹುಲಿ ಯಾಕೆ. ಲೇ ರಣ ವಿಕ್ರಮ, ಮಚ್ಚು ತೋರಿಸಿ ಮುಚ್ಚಿ ಹಾಕುವ ಗಂಡೆದಿಯ ಗಂಡು ಯಾವನು ಹುಟ್ಟಿಲ್ಲ ಈ ಬ್ರಹ್ಮಾಂಡದಲ್ಲಿ. ಒಂದು ವೇಳೆ ಹುಟ್ಟಿದ್ದೆ ಆದರೆ ಅವರ ರುಂಡವನ್ನು ಕತ್ತರಿಸಿ ಚೆಂಡು ಹೂವಿನಂತೆ ಸರಮಾಲಿ ಮಾಡಿ ಹಾಕಿಕೊಳ್ಳಬಲ್ಲ ಈ ಸಾಹುಕಾರ. ಲೇ ಗೌಡ, ಕಂಡವರ ಮನೆಗೆ ಬೆಂಕಿ ಹಚ್ಚಿ ಮೈ ಕಾಯಿಸಿಕೊಳ್ಳುವ ಏಸಿ ಗೌಡ. ನನ್ನನ್ನು ಕತ್ತರಿಸುವ ನಾಯಕ ನೀನಾದರೆ ಮಚ್ಚು ಹಿಡಿದು ರೊಚ್ಚಿಗೆದ್ದ ರಾವಣ ನಾನಾಗಿ ನಿನ್ನ ಶಿರ ಕತ್ತರಿಸಬೇಕಾಗುತ್ತದೆ. ನೀನು ಎಚ್ಚರ. ರಾಜ ಹುಲಿ ಎಂದು ರೊಚ್ಚಿಗೆದ್ದು ನಮ್ಮ ದನಿಯನ್ನು ಮೆಟ್ಟಿ ಸುಳ್ಳಲು ಬಂದರೆ ಎತ್ತಬೇಕಾಗುತ್ತದೆ ಈ ನನ್ನ ಲಾಂಗನ್ನು. ಲೇ ಮಾರಿಗುಡಿ, ನಾನ್ ತೊತ್ತು ಕೋಳಿಗೆ ಗತಿ ಇಲ್ಲದ ಶ್ರೀಮಂತರ ಮನೆ ಕಾಯುವ ನಾಯಿ. ನೀನು ಲಾಂಗ್ ಎತ್ತಿದರೆ ಈ ರೈತನ ಕೊಡಲೆ ನಿನ್ನ ಕೊರಳಿಗೆ ಬಿತ್ತೆಂದು ತಿಳಿದುಕೋ. ಸೋಮಣ್ಣರನ ವಿಕ್ರಮನ ಜಮೀನು ಕೊಟ್ಟು ನನ್ನ ಪರಿಹಾರ ನನಗೆ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿಮ್ಮ ಹೆಣ ಬೀಳೋದು ಖಂಡಿತ. ತಡಿ ಓ ತಮ್ಮ ತಡಿ, ಕತ್ತರ್ ಸಾಕಬೇಡ ನಮಗ್ ಕತ್ತ. ರೊಕ್ಕ ಎಟ್ಟು ಬೇಕು ಹೇಳಿ ಇವತ್ತು. ನಮ್ಮ ಬಾಳಿಯ ತೋಟ ಹಾಳು ಮಾಡಿದಕ್ಕೆ ಇಂದು 1 ಲಕ್ಷ ಹಣ ಕೊಡ್ಬೇಕು. ಬರೀ 1 ಲಕ್ಷನಾ?
ತಡಿಯೋ ತಮ್ಮ ತಡಿ, ಒಂದ ನಿಮಿಷನ್ಯಾಗ ಹೋಗಿ. ತಗೋರು ತಮ್ಮ ನಿಮ್ ಪರಿಹಾರ ಮುಗಿತಲ್ಪ. ನಮ್ದ ನಿಮ್ದ ಯಾವಾರ ಹೋಗ್ರಪ್ಪ. ನಿಮ್ಮ ದಿಕ್ಕಿ ದೊಡ್ಡ ದೊಡ್ಡ ನಮಸ್ಕಾರ. ಹೋಗುತ್ತೇವೆ ತಿರುಶೆಟ್ಟಿ, ಹೋಗುತ್ತೇವೆ. ಎಷ್ಟಾಕೆ ಈ ವಾರ ಮುಗಿತೆಂದು ತಿಳಿದುಕೊಳ್ಳಬೇಡ. ನನ್ನ ಜಮೀನು ನನಗೆ ಬಿಟ್ಟು ಕೊಡದಿದ್ದರೆ ಈ ಬೆಟ್ಟದ ಹುಲಿ ಬೇಟೆ ಆಡುವುದಕ್ಕೆ ಸಾದಾ ಸಿದ್ಧ. ಬರ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಹೌದಾ? ಇಷ್ಟಕ್ಕೆ ಮುಗಿತಂದು ತಿಳಿದುಕೋಬೇಡ. ಕಬಡ್ಡಿ ಆಡಕ್ ಬೇಕಾಗಿರೋದು ಗ್ರೌಂಡ್, ಬ್ಯಾಕ್ ಗ್ರೌಂಡ್ ಅಲ್ಲ. ಶರ್ಟ್ ಹೊಡೆದ ನಿಂತ ಮೇಲ ನೀ ಅಲ್ಲ, ನಿಮ್ಮಪ್ಪ ಬಂದ್ರು ಸೈಡ್ ಬರೋ ಮಾತಲ್ಲ. ಬರ್ತೀನಿ. ಹೋಗು ಗಜ ಹೋಗು. ನಿನಗೇನು ತಿಳಿಯಬೇಕು ಈ ಗೌಡನ ಕಾರಸ್ಥಾನ? ನಿನ್ನಂತ ಬೆಟ್ಟದ ಹುಲಿಯ ಜೊತೆ ಭೇಟಿಯಾಡಲು ಎಂದೋ ಸದಾ ಸಿದ್ಧ ಈ ನಂಜೇಗೌಡ. ದಾನಿ, ಆ ಮಕ್ಕಳ ಇಲ್ಲಿಂದ ಬಿಟ್ಟಿದ್ದ ತಪ್ಪಾಯ್ತು. ನನಗೆ ಆಪನ್ನ ಕೊಟ್ಟಿದ್ರೆ ಇದೇ ಈ ಶಿವಾಜಿ ಲಾಂಗಿನಿಂದ ಕತ್ತರಿಸಿ ಈ ಬ್ರಹ್ಮಾಂಡದಲ್ಲಿ ತೋರಿ ಬಿಡ್ತಿದ್ದೆ.
ಹೆದರ್ಕೋಬೇಡಿ. ತಾಕತ್ತಿದ್ರೆ ತಡಿ. ನಮ್ಮನ್ನ ನೋಡಿ ಉರ್ಕೊಳ್ಳೋರು ಒಬ್ರ ಇಬ್ರ. ದುಶ್ಮನ್ ಕಹಾ ಅಂದ್ರೆ ಇಡೀ ದೊಡ್ಡಮಂಗಡಿ ಊರ್ ತುಂಬ. ಕಂಡವರ ರುಂಡ ಹಾರಿಸುವ ಪುಂಡ ಯಮ ರಾಜ ನಾನಾಗಿರುವಾಗ ಜಂಜಲಿ ರಾಮಣ್ಣನ ರುಂಡ ಹಾರಿಸಬೇಕೆ? ಪಿರ್ಗಿ ಮುತ್ಯಾನ್ ರುಂಡ ಹಾರಿಸಬೇಕೆ? ನಮ್ಮ ಬೆಂಕಿಯ ರುಂಡ ಹಾರಿಸಬೇಕೆ? ಹೇಳಿ ಬಾ, ಇದೇ ಕ್ಷಣದಲ್ಲಿ ಹೋಗಿ ಮುಗಿಸಿ ಬರುವೆ. ಬೇರೆ ಯಾರು ಅಲ್ಲ ರಾಜ, ನನ್ನ ಪರಮ ವೈರಿ ಗಜೇಂದ್ರ ಹಾಗೂ ರಣ ವಿಕ್ರಮನ ರುಂಡ ಹಾರಿಸಬೇಕು. ಓಕೆ ಬಾಸ್, ಓಕೆ. ಹಿಂದೆ ಆ ರಣ ವಿಕ್ರಮ ನನಗೆ ಎಚ್ಚರಿಕೆ ಗಂಟೆ ಬಾರಿಸಿ ಹೋಗಿದ್ದಾನೆ. ಈಗ ನೀವು ಆರ್ಡರ್ ಮಾಡಿದ್ರೆ ಮುಗಿತು. ಆ ನನ್ನ ಮಗನ್ ಮರ್ಡರ್ ಮಾಡಿ ಮುಗಿಸಿ ಬರ್ತೇನೆ. ನಿಲ್ಲು ರಾಜ, ನಿಲ್ಲು. ನೀನು ಆ ರಣ ವಿಕ್ರಮನ ಮರ್ಡರ್ ಮಾಡುವುದಕ್ಕಿಂತ ಮುಂಚೆ ಹಾರಿಸು ಈ ತಿರಿಸೆಟ್ಟೆ ಎದೆಗೆ ಗುಂಡು. ಲೇ ತಿರ್ಸೆಟ್ಟಿ, ನನ್ನ ಗೆಳೆಯ ಒಮ್ಮೆ ಆರ್ಡರ್ ಮಾಡಿದ್ರೆ ಮುಗಿತು. ನೀನಿನ್ನು ಮರ್ಡರ್ ಆಗ್ಲೇಬೇಕು. ಹಾರಿಸ್ಬೇಡ್ರಿಪ್ಪ ನನ್ನ ಗುಂಡ, ನಾನೇನಂತ ತಪ್ಪು ಮಾಡೀನಿ? ಲೇ ತಿರಿಸೆಟ್ಟಿ, ನನ್ನ ಅಪ್ಪಣೆ ಇಲ್ಲದೆ ಆ ಬಡ ಬಿಕಾರಿ ನನ್ನ ಮಕ್ಕಳಿಗೆ ದುಡ್ಡು ಕೊಟ್ಟ ತಪ್ಪಿಗಾಗಿ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ತೋರಿಸ್ಬೇಡ್ರಿಪ್ಪ ನನಗೆ ಬಂದೂಕ. ನೀವು ತೋರಿಸಿದ್ರೆ ಬಂದೂಕ ನನಗೆ ಒಲ್ಯಾಗ ಒಕ್ಕಾವು ಒಂದಕ್ಕ. ನೋಡಿ ಸಾವುಕಾರ, ನಿಮ್ಮನ್ನ ಕೇಳಾರ ದುಡ್ಡು ಕೊಟ್ಟಿದ್ದ ಕರೆ ಐತಿ, ಆದ್ರೆ ನಾ ಕೊಟ್ಟ ದುಡ್ಡೆಲ್ಲ ಒರಿಜಿನಲ್ ಅಲ್ರಿಪ್ಪ. ಪಕ್ಕ ಡೂಪ್ಲಿಕೇಟ್ ಐತಿ ಅಂತೇಳಿ. ಯಾಕೆ ಹೇಳ್ರಿ, ಆ ಧರ್ಮರಾಜನ ಮನ್ಯಾಗ ಕೋಟ ನೋಟಿನ ಯಾವ ನಡೆಯದಂತ ಹೇಳ್ಯಾರ. ನಮ್ಮ ವಿಜಯ್ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳ್ರಿ. ಆಗ ಆ ಮಕ್ಕಳಾಗ ಜೈಲು ಹಾಕ್ತಾರ. ಆಗ ನಾವು ದಿಲ್ಲಿ ದರ್ಬಾರ್ ಹುಲಿ ಆಗ್ಬೇಡಿ. ಹೆಂಗೈತ್ರಿಪ್ಪ ನಾನು ಐಡಿಯಾ? ಮೆಚ್ಚಿದೆ ತಿರಿಸೆಟ್ಟಿ, ನಿನ್ನ ಬುದ್ಧಿವಂತಿಕೆಯನ್ನು ಮೆಚ್ಚಿದೆ. ಈಗಲೇ ಇನ್ಸ್ಪೆಕ್ಟರ್ ವಿಜಯನಿಗೆ ಫೋನ್ ಮಾಡಲೇಬೇಕು. ಹಲೋ ಇನ್ಸ್ಪೆಕ್ಟರ್ ವಿಜಯ್, ನಾನು ನಂಜೇಗೌಡ ಮಾತನಾಡುತ್ತಿರುವುದು. ಇಂದು ಆ ಧರ್ಮರಾಜನ ಮನೆಯಲ್ಲಿ ಕೋಟಾ ನೋಟ್ ವ್ಯವಹಾರ ನಡೆಯುತ್ತಿದೆ. ನೀನು ಇಮಿಡಿಯೇಟ್ ಆಗಿ ಹೋಗಿ ಅವರನ್ನು ಅರೆಸ್ಟ್ ಮಾಡಲೇಬೇಕು. ಲೇ ಧರ್ಮರಾಜ, ನೀವಿಂದು ಜೈಲು ಕಂಬಿ ಎನಸಲೇಬೇಕು. ಲೇ ಮಾರಿಗುಡಿ, ಇದೇ ಖುಷಿಗಾಗಿ ಒಳಗಡೆ ಹೋಗಿ ಫುಲ್ ಬಾಟಲ್ ವಿಸ್ಕಿ ತೆಗೆದುಕೊಂಡು ಬಾ. ಆಯ್ತು ಬಾಸ್, ಆಯ್ತು. ಈಗಲೇ ಹೋಗಿ ಡ್ರಿಂಕ್ಸ್ ತೆಗೆದುಕೊಂಡು ಬರ್ತೇನೆ. ಲೇ ತಿರ್ಸೆಟ್ಟಿ, ಇದೇ ಖುಷಿಗಾಗಿ ಪಕ್ಕದ ಮನೆ ಪದ್ಮಾಳಿಗೆ ಫೋನ್ ಮಾಡಿ ಹೇಳು, ನಮ್ಮೊಂದಿಗೆ ಹಾಡಿ ಕುಣಿಯಲು. ಹಲೋ, ಏನ್ ಮಾಡತ್ತೀಯ ಪದ್ಮಿ? ನಾನು ನಿನ್ನ ಹಳೆ ಗೆಳೆಯ ತಿರುಶೆಟ್ಟಿ ಮಾತಾಡೋದು. ಮತ್ತ ನಮ್ಮ ಗೌಡ್ರು ಮನ್ಯಾಗ ಇಬ್ರು ಕೂಡ ಡ್ಯಾನ್ಸ್ ಮಾಡೋಣ ಅಂತ
ಲಘು ಬಾ ಮತ್ತ ನೀನಿನ್ನು ಫ್ಯಾಕ್ಟರಿಯ ಕಡೆಗೆ ಹೋಗಿ ಬಾ. ಆಯ್ತು ಬಾ, ಈಗಲೇ ಹೋಗಿ ಬರುತ್ತೇನೆ. ಮೊದಲನೇ ಸಲ ಬಂದಿತ್ತು ಅದ್ದೂರಿಯಾಗಿ, ಈಗ ಬಂದಿತ್ತು ಬಹದ್ದೂರಾಗಿ. ಇನ್ನು ಮುಂದೆ ಬರೋದು ಭರ್ಜರಿಯಾಗಿ.
ಲೇ ಶೆಟ್ಟಿ ಮಾರಿಗುಡಿ, ಈಗಿಂದೀಗಲೇ ಹೋಗಿ ಕಪ್ಪತ ಗುಡ್ಡದ ಬಳಿ ಇರುವ 20 ಎಕರೆ ರಣವಿಕ್ರಮನ ಜಮೀನು ವಿಡಿವೇ ಮಾಡಿಕೊಂಡು ಬರಬೇಕು. ಯಾಕಂದರೆ ಮುಂದೆ ಆ ಸ್ಥಳದಲ್ಲಿ ಒಂದು ಹೊಸ ಫ್ಯಾಕ್ಟರಿ ಕಟ್ಟಲೇಬೇಕು. ಆಯ್ತ್ರಿಪ್ಪ, ಸಟ್ನ ಹೋಗಿ ಪಟ್ನ ಹಿಡಿಯೋ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ತಲೆ ತಕ್ಷಿದರೆ ಅಮಾಯಕ, ತಲೆ ಎತ್ತಿದರೆ ಭಯಾನಕ. ಈ ಶ್ರೀರಾಮ್ ಹುಡುಗರು ಎಂಟ್ರಿ ಕೊಟ್ರೆ ವೈಗೂರ್ಗೆ ದಗ 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 ಅಂತ ಎದೆಯಲ್ಲಿ ಹುರಿ ಬೆಂಕಿ ಹಚ್ಚಿದಂಗೆ ಬೆಂಕಿ ಹಚ್ಚಿ ಬಿಡ್ತೀವಿ ಮಕ್ಕಳ. ಇದು ಬರ ಟ್ರೇಲರ್, ಪಿಕ್ಚರ್ ಇನ್ನ ಮುಂದೆ ಐತೆ. ಬೆಳಕ್ ಹರಿದ್ರು ಆಗ ನಿಂದ ನಂದ ಆಕೆ ಹೋಲೆ. ಲೇ ಗಜೇಂದ್ರ, ನಾನು ಕೊಟ್ಟ ಟ್ರೀಟ್ಮೆಂಟ್ಗೆ ನೀನು ಗುಣ ಆಗುತ್ತೀಯ ಎಂದು ತಿಳಿದುಕೊಂಡಿಯಾ? ನೋ, ನೀನು ಖಂಡಿತ ಜೈಲಿನಲ್ಲಿ ಕೊಳೆಯುವ ಹ್ಯಾಣ ಆಗುತ್ತೀಯ. ಛತ್ರಪತಿ ಶಿವಾಜಿ ಲಾಂಗ್ ಹಿಡಿದ್ರೆ ವೈರಿಗಳ ರುಂಡ ಹೋಗುವುದು. ಈ ಶ್ರೀರಾಮ ಒಮ್ಮೆ ಬಿಲ್ಲಿಗೆ ಬಾಣ ಏರಿಸಿದರೆ ಎದುರಾಳಿ ಎದೆಯಲ್ಲಿ ಭಯ ಇರುವುದು. ಈ ನಂಜೇಗೌಡ ಒಮ್ಮೆ ಅಬ್ಬರಿಸಿ ಬಂದು ಕೆತ್ತಿದರೆ ಬ್ಯಾಟಿ ಯಾವುದೋ ಇರಲಿ ಹೆಡಕ್ ಮುರ್ಕೊಂದ ನೆಲಕ್ಕೆ ಬೀಳಾಕಬೇಕು. ಅದು ಈ ನಂಜೇಗೌಡನ ದೌಲತ್.